ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ದುಮ್ಮೆಹಾಳ ಗ್ರಾಮದಲ್ಲಿ ಒಂದೇ ದಿನ 2 ಕೆರೆ ಒಡೆದು ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಕಬ್ಬಿನ ಕೆರೆ ಅನ್ನುವಂಥ ಕೆರೆ ಒಡೆದಿರುವಂಥದ್ದು. ನಿನ್ನೆ ಜಿಯನ್ ಹೊಂಡ ಅಂತ ಇರುವಂಥ ಇದರ ಮೇಲ್ಗಡೆ ಇರುವಂಥ ಕೆರೆ ಏರಿ ಒಡೆದಿತ್ತು. ಹೀಗಾಗಿ ಅದರಿಂದ ಬಂದಂಥ ನೀರು ಈಗ ಈ ಕೆರೆಗೆ ಬಂದು ಅಂದರೆ ಕಬ್ಬಿನ ಕೆರೆಗೆ ಬಂದು ಈಗ ಕೋಡಿ ಒಡೆದಿರುವಂಥದ್ದು, ಇದನ್ನು ಏನು ಏರಿ ಒಡೆದಿರುವಂಥದ್ದು, ಇದನ್ನು ಸರಿಪಡಿಸಲಿಕ್ಕೆ ರೈತರು ಹರಸಾಹಸ ಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ಸಂಜೆ ಈ ಕೆರೆ ಒಡ್ಡು ಹೊಡೆದಿದೆ. ಬೆಳಗ್ಗೆಯಿಂದಲೂ ಬಂದು ತಾವು ಮಣ್ಣಿನ ಅಂದರೆ ಉಸುಕಿನ ಚೀಲವನ್ನು ಅಲ್ಲಿಟ್ಟು ಒಡ್ಡನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೀವದ ಹಂಗು ತೊರೆದು ಯಾವ ರೀತಿ ರೈತರು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಇದರ ಕೆಳಭಾಗದಲ್ಲಿ ಲಕ್ಷಾಂತರ ಎಕರೆ ಜಮೀನಿದೆ. ಹೀಗಾಗಿ ಅವೆಲ್ಲವೂ ಕೂಡ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಜಮೀನನ್ನು ರಕ್ಷಣೆ ಮಾಡಲಿಕ್ಕೆ ಈಗ ಒಡ್ಡು ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ದೀನಿ. ಈ ಜಮೀನೇನಿದೆ, ಜಮೀನಿನಲ್ಲಿ ನಾಟಿ ಮಾಡಲಿಕ್ಕೆ ಅಂದರೆ ಭತ್ತದ ನಾಟಿಯನ್ನು ಮಾಡಲಿಕ್ಕೆ ಅಗಿಯನ್ನು ಅಂದರೆ ಮಡಿಯನ್ನು ರೆಡಿ ಸಿದ್ಧಪಡಿಸಿಕೊಂಡಿದ್ರು. ಇನ್ನೇನು ಒಂದು ವಾರದಲ್ಲಿ ನಾಟಿಯನ್ನು ಮಾಡಬೇಕಾಗಿತ್ತು. ಆದರೆ ಕೆರೆ ಒಡೆದ ಪರಿಣಾಮವಾಗಿ ಈಗ ಆ ನಾಟಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಈ ಮೊದಲು ಮಳೆ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳವನ್ನು ನಾಶಪಡಿಸಿ ಈಗ ಭತ್ತವನ್ನು ಬೆಳೀಲಿಕ್ಕೆ ಮುಂದಾಗಿದ್ದರು. ಆದರೆ ಆ ಭತ್ತವೂ ಈಗ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಏನು ಜೇನು ಹೊಂಡ ಅಂತ ಏನಿದೆ, ಈ ಜೇನು ಹೊಂಡಕ್ಕೆ ಕಳೆದ 3 ವರ್ಷದಿಂದಲೂ ಕೂಡ ನಿರಂತರವಾಗಿ ಒಡ್ಡು ಹೊಡಿತಾನೆ ಬರ್ತಾ ಇದೆ. ಆದರೂ ಕೂಡ ಪ್ರತಿ ವರ್ಷವೂ ಇದೇ ರೀತಿ ಪರಿಣಾಮ ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಜೊತೆಗೆ ಕನಿಷ್ಠ ಪಕ್ಷ ಸ್ಥಳಕ್ಕೆ ಬಂದು ರೈತರಿಗೆ ಏನಾಗಿದೆ, ಅವರ ಪರಿಸ್ಥಿತಿ ಏನಿದೆ, ಎಷ್ಟರ ಮಟ್ಟಿಗೆ ಪರಿಹಾರ ಕೊಡಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರಿಗೆ ಏನೆಲ್ಲ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊಡಿಸುವ ಗೋಜಿಗೂ ಕೂಡ ಹೋಗಿಲ್ಲ. ನಾನು ರೈತರನ್ನ ಮಾತಾಡ್ತೀನಿ. ಯಾಕಂದರೆ ಒಂದೇ ಗ್ರಾಮದ 2 ಕೆರೆ ಹೊಡೆದ್ರೆ ಈಗ ಮಳೆಗಾಲ ಆದರೆ ಬೇಸಿಗೆಗಾಲದಲ್ಲಿ ಗುಬ್ಬಿ ಕುಡಿಲಿಕ್ಕೂ ನೀರು ಇಲ್ಲದಂಥ ಪರಿಸ್ಥಿತಿ ಆಗುತ್ತೆ, ಜಾನುವಾರುಗಳಿಗೆ ನೀರು ಇಲ್ಲದಂಥ ಪರಿಸ್ಥಿತಿ ಆಗುತ್ತೆ. ಜೊತೆಗೆ ಅಂತರ್ಜಲ ಪಾತಾಳಕ್ಕೆ ಕುದಿಸುತ್ತೆ ಅನ್ನುವಂಥ ಆತಂಕದಲ್ಲಿ ಇವರು ಇದ್ದಾರೆ. ಇವ್ರನ್ನೇ ಮಾತಾಡ್ತೀನಿ. ಸರ್, ನಿಮ್ಮೂರ 2 ಕೆರೆ ಹೊಡೆದು ನೀವು ಎಷ್ಟು ಕಷ್ಟದಲ್ಲಿದ್ದೀರಿ? ನೂರಾರು ಎಕರೆಗಳು ಬೀಕರೆಲ್ಲ ಹಾಳಾಗಿ ಹೋದ್ರಿ. ರೈತರು ಈ ನೆಟಿ ಎಲ್ಲ ಚೆಲ್ಲಿದ್ವಲ್ಲ ಅವು ಹೋದ್ವು, ಮುದಂಗೆ ಆದವು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದಾರಲ್ರಿ, ಅವರು ಸಣ್ಣ ನೀರಾವರಿ ಆಗಲಿ ಯಾರಾಗಲಿ ಅವ್ರು ಮೊದಲು ಬಂದಿದ್ದನ್ನ ಬೇಸಿಗೆ ಕಾಲಕ್ಕೆ ಇದನ್ನು ಸರಿಪಡಿಸ ಹೋದ್ರ ಯಾರು ರೈತರು ಏನು ಪೀಕ್ ಕೊಯ್ಯಕ್ಕೆ ಆಗಲ್ಲ ಸರ್ ಇದರಿಂದ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ಆದ್ರೆ ಅವ್ರು ಎಚ್ಚೆತ್ತುಕೊಳ್ಬೇಕಂತ ನಾ ಈಗ ಮತ್ತೆ ಮನವಿ ಮಾಡಾಕತ್ತೇನ್ರಿ. ಅವ್ರಿಗೆ ಕೆರೆ ಒಡ್ಡು ಹೊಡೆದೈತಿಲ್ಲ, ಇದು ಯಾರು ಸರಿಪಡಿಸಕ್ಕೆ ಬಂದೇ ಇಲ್ಲ, ನೀವೇ ಇವತ್ತು ಸರಿಪಡಿಸಕ್ಕೆ ಆಗೋದಿಲ್ಲ ಸರ್. ಅವ್ರಿಗೆ ನೋಡಿ ಫೋಟೋ ಹೊಡ್ಸಿ ನಾವು ಕಷ್ಟ ಅವ್ರೆ, ಆದ್ರೆ ಬರಾಕಂತೂ ಆಗಲ್ಲ, ಅವ್ರು ನೋಡಕ್ಕೂ ಆಗಲ್ಲ, ಒಂದು ಟ್ರಿಪ್ ಮಣ್ಣು ತಂದು ಹಾಕಕ್ಕೂ ಆಗಲ್ಲ.